ಚೆನ್ನಾಗಿ ಹಾಡಿದ್ಲು. ನೆಕ್ಸ್ಟ್ ಶ್ರೀಮತಿ ಕೃಷ್ಣ ತುಳಸಿ. ಅದೇನು ಇವತ್ತು ಕೂಡ ಅವಳು ಬರಲಿಲ್ವಾ? ಬಂದಿದ್ರು ಸರ್. ಮತ್ತೆಲ್ಲಿ? ಅವ್ರನ್ನೇ ಹುಡುಕ್ತದೇನ್ ಸರ್. ಇದೇನಮ್ಮ ಆಡಿಷನ್ಗೆ ಬಂದು ತೀರಾ ಹಾಡೋ ಟೈಮಲ್ಲಿ ಎಲ್ಲೋ ಹೋದ್ರೆ ಹೇಗೆ? ನೆಗ್ಲಿಜೆನ್ಸು ಕೆಲ್ಸಕ್ಕೆ ಬರಲ್ಲ. ರೆಸ್ಟ್ ರೂಮಿಗೆ ಏನಾದ್ರೂ ಹೋಗಿರ್ಬೋದು ಸರ್. ಹೌದಾ? ಯಾರಿಗಾದ್ರೂ ಹೇಳಿ ಹೋದ್ಲಾ? ಫಸ್ಟ್ ಡೇ ಬಂದಿದ್ದೆ ಲೇಟು, ಎರಡನೇ ದಿನ ಬರಲೇ ಇಲ್ಲ, ಥರ್ಡ್ ಟೈಮ್ಗೆ ಬಂದ್ರೂ ಕೂಡ ಆಡಿಷನ್ ಟೈಮ್ಗೆ ಹಾಡದೆ ಎಲ್ಲೋ ಹೋಗಿದ್ದಾಳೆ. ಇಂಥವ್ರನ್ನ ನಾವು ಆಡಿಷನ್ ಮಾಡ್ಬೇಕಾ ಸರ್? ಆ ಹುಡುಗಿನ ನಾವು ಲಿಸ್ಟಿಂದ ತೆಗಿಯೋಣ ಸರ್. ಓಕೆ. ಮಥುರೆಯ ಕೃಷ್ಣನೇ, ಪುರಿಯ ಜಗನ್ನಾಥನೇ, ಮಹಾರಾಷ್ಟ್ರ ವಿಠಲನೇ, ರಾಜಸ್ಥಾನದ ಶ್ರೀನಾಥನೇ, ಹರೇ ಕೃಷ್ಣ ಸಾವಿರ ನಮಗಳು, ಶತಕೋಟಿ ವಂದನೆ. ಇಲ್ಲಿ ಬಂದು ಹಾಡಮ್ಮ. ಇವಳ ವಾಯ್ಸ್ ನಾರ್ಮಲ್ ಹೇಗಾಯ್ತು? ಅರೆ, ಇವಳ ಧ್ವನಿ ಸರಿ ಇರ್ಲಿಲ್ಲ ಅಲ್ವಾ? ಮತ್ತೆ ಹೇಗ್ ಸರಿ ಆಯ್ತು? ವಸುಧೆಯುಳ್ಳಿನ್ನಂಥ ದೇವರು ನೀನೇನೆ, ವರಗಳ ಕೊಡುವ ಭಯಾನಿಧಿ, ಮನವನು ಮಿದು ಮಾಡೋ ವೇಣುವು ನಿಂದೇನೆ, ಕನಸಿಗೆ ಬಣ್ಣ ಬಳಿವ ಪ್ರಣಯಾನಿಧಿ, ಕರೆದರೆ ಓ ಎನ್ನುವ ದೇವ ನೀನೇ, ದಣಿದೆದೆ ತಣಿಸುವ ತಂಗಾಳಿನಿ, ಮಧುರ ಮಧುರ ಕಥನಗಳಲ್ಲಿ ಮುನವೆನೆದೆಯ ನಯನಗಳಲ್ಲಿ, ಮುರಿವ ಯಮುನೆಯಲೆಗಳಲ್ಲಿ ಕರಗಿತಲ್ಲ ಮನದ ನೋವು ನಮ್ಮಳು. ಗೋವಿಂದ ಮುಕುಂದ ಗೋಪಾಲ
ಆಡಿಷನ್ಗೆ ಬಂದಿರೋ ಸಿಂಗರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಹಾಡಿದ್ರಿ. ನಿಮ್ಮೆಲ್ಲರ ಮಧ್ಯೆ ಮಾರ್ಕ್ಸ್ ತುಂಬ ವ್ಯತ್ಯಾಸ ಇಲ್ಲ, ಒಂದೋ ಎರಡೋ ಮಾರ್ಕ್ಸ್ ವ್ಯತ್ಯಾಸ ಅಷ್ಟೇ. ಆದರೆ ಇಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋರನ್ನೇ ನಾವು ಸೆಲೆಕ್ಟ್ ಮಾಡಬೇಕಲ್ಲ. ವಿಚಿತ್ರ ಏನು ಅಂದ್ರೆ ಈ ಕಾಂಪಿಟಿಷನ್ ನಲ್ಲಿ ಇಬ್ಬರಿಗೆ ಈಕ್ವಲ್ ಮಾರ್ಕ್ಸ್ ಬಂದು ಕಾಂಪಿಟಿಷನ್ ಟೈ ಆಗಿದೆ. ಇಬ್ಬರಿಗೂ ಈಕ್ವಲ್ ಮಾರ್ಕ್ಸ್ ಬಂದಿರೋ ಆ ಸಿಂಗರ್ಸ್ ಮೊದಲನೇ ಹೆಸರು ಕುಮಾರಿ ಗೀತಿಕಾ. ಎರಡನೇ ಹೆಸರು ಶ್ರೀಮತಿ ಕೃಷ್ಣ ತುಳಸಿ. ಸೊ ಇಬ್ಬರಿಗೂ ಸಮಾನವಾಗಿರೋ ಮಾರ್ಕ್ಸ್ ಬಂದಿದ್ರಿಂದ ಯಾರನ್ನು ಸೆಲೆಕ್ಟ್ ಮಾಡೋದು, ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡೋದು ಅಂತ ನಾವು ಆಲೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಇವಳು ಸೆಲೆಕ್ಟ್ ಆಗ್ಬಾರ್ದು ಅಂತ ಪ್ಲಾನ್ ಮಾಡಿದ್ದೆಲ್ಲ ಹಾಳಾಯ್ತು. ಏನಾದ್ರೂ ಮಾಡಿ ಕೃಷ್ಣ ತುಳಸಿನ ಸೋಲ್ಸಿ ಗೀತಾ ಸೆಲೆಕ್ಟ್ ಆಗೋ ಹಾಗೆ ಮಾಡ್ಬೇಕು. ಮಾಡ್ತೀನಿ. ಇಷ್ಟೊತ್ತಿಗೆ ಶ್ಯಾಮ ಆಡಿಷನ್ಸು ಮುಗ್ದೋಗಿರುತ್ತೆ. ಗ್ಯಾರಂಟಿಯಾಗಿ ಸೆಲೆಕ್ಟ್ ಆಗಿರ್ತಾಳೆ. ಕೇಳ್ತೀನಿ. ಸ್ವಿಚ್ ಆಫ್ ಆಗಿದೆ ಅಂದರೆ ಇನ್ನೂ ಆಡಿಷನ್ ಆಗ್ತಾ ಇದೆಯೋ ಏನೋ. ಇದೇನು ಇವಾಗ ತಾನೇ ಆಫೀಸಿಂದ ಬರ್ತಾ ಇದ್ದೀನಿ, ಅಷ್ಟರಲ್ಲೇ ಮತ್ತೆ ಫೋನ್ ಮಾಡ್ತಿದ್ದಾರಲ್ಲ. ಹಲೋ ಸರ್, ನೀವು ಒಂದ್ಸಲ ವಾಪಸ್ ಬರ್ಬೋದಾ ಸರ್? ಯಾಕೆ? ಮಾರ್ಕೆಟಿಂಗ್ ಮ್ಯಾನೇಜರ್ ಶ್ರೀಧರ್ ಅವ್ರು ಬಂದಿದ್ದಾರೆ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ ಸರ್. ಇವಾಗ್ಲಾ? ಇವಾಗ ಆಗೋದಿಲ್ಲ, ನಾಳೆ ಬರೋದಕ್ಕೆ ಹೇಳಿ. ಅಂದರೆ ಏನೋ ಅರ್ಜೆಂಟ್ ವಿಷಯ ಮಾತಾಡ್ಬೇಕಂತೆ ಸರ್. ನಾನು ಅದಕ್ಕಿಂತ ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಓಕೆನಾ? ಓಕೆ ಸರ್. ಶ್ಯಾಮಾ, 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 ಅವಳಿನ್ನೂ ಬಂದಿಲ್ಲ ಅತ್ತೆ. ಇನ್ನೂ ಯಾಕೆ ಬರ್ಲಿಲ್ಲ? ಶ್ಯಾಮಾ ದೇವಸ್ಥಾನಕ್ಕೆ ಹೋಗಿ ತುಂಬಾ ಹೊತ್ತಾಯ್ತಲ್ವಾ? ದೇವಸ್ಥಾನಕ್ಕೆ ಹೋದ್ಲೋ ಅಲ್ಲಿಂದ ಇನ್ನೆಲ್ಲಿಗಾದ್ರೂ ಹೋಗಿದಾಳೋ ನಮಗ್ ಗೊತ್ತಿಲ್ಲ ಅಲ್ವಾ. ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಇಷ್ಟೆಲ್ಲ ಟೈಮ್ ಆಗಲ್ಲ ಅಲ್ವಾ. ಬೇರೆ ಕೆಲ್ಸದ ಮೇಲೆ ಇನ್ನೆಲ್ಲಾದ್ರೂ ಹೋಗಿದಾಳೇನೋ ಅಂದೆ. ಶ್ಯಾಮಾ ಹಾಗೆ ಹೇಳ್ದೆ ಎಲ್ಲೂ ಹೋಗೋದಿಲ್ಲ. ಏನೋ ಅತ್ತೆ, ಈಗೀಗ ಅವಳು ಸ್ವಂತ ನಿರ್ಧಾರಗಳನ್ನು ತಗೊಳ್ತಿದ್ದಾಳಲ್ಲ. ಜೊತೆಗೆ ಅಖಿಲ್ ಕೂಡ ಅವಳು ತುಂಬಾನೇ ಸಲಿಗೆ ಕೊಟ್ಟಿದ್ದಾನೆ. ಅದಕ್ಕೆ ಪ್ರತಿಯೊಂದು ವಿಷಯನೂ ಮನೆಯವ್ರಿಗೆ ಹೇಳಿ ಮಾಡ್ಬೇಕಾ ಏನು ಅಂತ ಅವಳು ಅಂದ್ಕೊಂಡಿರ್ಬೋದಲ್ವಾ ಅತ್ತೆ. ಯಾವ್ದೇನೇ ಆದ್ರೂ ಹೊರಗಡೆ ಹೋಗಿರೋ ವ್ಯಕ್ತಿಗಳು ಮನೆಗ್ ಬರೋದು ಲೇಟ್ ಆಗತ್ತೆ ಅಂತಂದ್ರೆ ಹೀಗೆ ಬರೋದು ಲೇಟ್ ಆಗತ್ತೆ ಅಂತ ಒಂದ್ ಫೋನ್ ಮಾಡಾದ್ರೂ ಹೇಳ್ಬೋದಿತ್ತಲ್ವಾ ಅತ್ತೆ. ಹಾಗೆ ಹೇಳಿದಿದ್ರೆ ಮನೆಯವ್ರಿಗೂ ಟೆನ್ಷನ್ ಆಗಲ್ಲ ಅಲ್ವಾ. ಇವಾಗ ನೀವೇ ನೋಡಿ, ಅವಳಿನ್ನೂ ಬಂದಿಲ್ಲ ಅಂತ ನೀವೇ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಆದ್ರೆ ಅವಳ ಪಾಪ ಹಳ್ಳಿಯಲ್ಲಿ ಹುಟ್ಟು ಬೆಳ್ದಿರೋ ಹುಡುಗಿ ಅಲ್ವಾ,
ಹೀಗೆ ಬೇರೆಯವ್ರಿಗೆ ಟೆನ್ಷನ್ ಕೊಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇರಲ್ಲ ಬಿಡಿ. ಅದಕ್ಕೆ ಫೋನ್ ಮಾಡಿರಲ್ಲ. ಶ್ಯಾಮನೇ ಫೋನ್ ಮಾಡ್ತಿದ್ದಾಳೆ. ಹಳ್ಳಿಲೇ ಹುಟ್ಟು ಬೆಳೆದಿದ್ರು ಅವಳಿಗೆ ಕಾಮನ್ ಸೆನ್ಸ್ ಇದೆ, ಅದಕ್ಕೆ ಫೋನ್ ಮಾಡಿದಾಳೆ. ಹಲೋ ಶ್ಯಾಮ. ಹಲೋ ಅತ್ತೆ. ಏನಮ್ಮ, ಯಾಕಿಷ್ಟು ಲೇಟ್ ಆಯ್ತು? ದೇವಸ್ಥಾನಕ್ಕೆ ತುಂಬಾ ಜನ ಬಂದಿದ್ರಾ? ದರ್ಶನ ಲೇಟ್ ಆಯ್ತಾ? ಇಲ್ಲ ಅತ್ತೆ, ದರ್ಶನ ಬೇಗ ಮುಗೀತು. ನಮ್ಮಪ್ಪಂಗೆ ಯಾವುದೋ ಔಷಧಿ ಬೇಕು ಅಂತ ಫೋನ್ ಮಾಡಿದ್ರು. ಮೆಡಿಕಲ್ ಶಾಪ್ಗೆ ಹೋಗಿ ಅದನ್ನ ತಗೊಂಡು ಅಪ್ಪಂಗೆ ಕೊರಿಯರ್ ಮಾಡಿ ಬರ್ತಿದ್ದೀನಿ. ಅದಕ್ಕೆ ಲೇಟ್ ಆಯ್ತು ಅತ್ತೆ. ಹೌದಾ, ಪರವಾಗಿಲ್ಲಮ್ಮ. ಅಪ್ಪ ಈಗ ಹೇಗಿದಾರಂತೆ? ಚೆನ್ನಾಗಿದ್ದಾರೆ ಅಂತೆ ಅತ್ತೆ. ಇಷ್ಟು ಬೇಗ ಅವರು ನಾರ್ಮಲ್ ಆಗಿದ್ದು ನಿಜವಾಗ್ಲೂ ನಿಮ್ಮ ಅದೃಷ್ಟನಮ್ಮ. ನಿಜವಾಗ್ಲೂ ನಮ್ಮ ಅದೃಷ್ಟನೇ ಅತ್ತೆ. ಸರಿನಮ್ಮ, ಬೇಗ ಬಂದ್ಬಿಡು. ಸರಿ ಅತ್ತೆ. ಅವಳ ಅಪ್ಪನ್ಗೆ ಏನೋ ಮೆಡಿಸಿನ್ಸ್ ಬೇಕು ಅಂತ ಅದನ್ನ ಕಳಿಸ್ಕೊಟ್ಟು ಬರ್ತಿದ್ದಾಳೆ, ಅದಕ್ಕೆ ಲೇಟ್ ಆಗಿದೆ. ಸುಮ್ನೆ ಏನೇನೋ ಅಂದ್ಕೋತೀಯ ನೀನು. ಶ್ಯಾಮ, ಆಡಿಷನ್ಸ್ ಆಯ್ತಾ? ಚೆನ್ನಾಗಿ ಹಾಡಿದ್ಯಾ? ಏನೋ ಪರವಾಗಿಲ್ಲ ರೀ. ಏನೋ ಪರವಾಗಿಲ್ವಾ? ನೀನ್ ಪರವಾಗಿಲ್ಲ ಅಂದ್ರೇನು ಶ್ಯಾಮ, ನೀನು ಚೆನ್ನಾಗೇ ಹಾಡ್ತೀಯ. ತುಂಬಾ ತುಂಬಾ ಚೆನ್ನಾಗಿ ಹಾಡ್ತೀಯ. ಜಡ್ಜಸ್ ಎಲ್ರಿಗೂ ಗ್ಯಾರಂಟಿ ನಿನ್ ಹಾಡು ಇಷ್ಟ ಆಗುತ್ತೆ. ಹೌದು ರೀ, ನನ್ನ ಹಾಡು ಜಡ್ಜಸ್ ಎಲ್ರಿಗೂ ಹಿಡಿಸ್ತು. ಆದ್ರೆ ಏನು? ನನ್ಗೂ ಇನ್ನೊಬ್ರು ಸಿಂಗರ್ಗೂ ನಮ್ಮಿಬ್ರಿಗೂ ಒಂದೇ ಮಾರ್ಕ್ಸ್ ಬಂದಿದೆ ರೀ. ಅಂದ್ರೆ ನಿಮ್ಮಿಬ್ರಿಗೆ ಟೈ ಆಗಿದೆ ಅಂತಾಯ್ತು. ಹೌದು ರೀ. ಅದಕ್ಕೆ ನಮ್ಮಿಬ್ರಲ್ಲಿ ಯಾರು ಸೆಲೆಕ್ಟ್ ಆದ್ರು ಅಂತ ಈಗ್ಲೇ ಹೇಳಿಲ್ಲ. ಹೌದಾ? ಹೌದು ರೀ. ಯಾರು ಸೆಲೆಕ್ಟ್ ಅಂತ ಬೇಗ ಹೇಳ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಅದೇನಾಗುತ್ತೋ. ಏನಾಗದೇನ್ ಶ್ಯಾಮ, ಇಷ್ಟರಲ್ಲೇ ನೀನ್ ಸೆಲೆಕ್ಟ್ ಆಗಿದ್ಯಾ ಅಂತ ಹೇಳಿ ಫೋನ್ ಬರುತ್ತೆ. ಬರತ್ತೆ ಅಂತ ಹೇಳ್ತೀರಾ? ಗ್ಯಾರಂಟಿ ಫೋನ್ ಬರುತ್ತೆ. ನಿನ್ ಟ್ಯಾಲೆಂಟ್ ನನಗೆ ಗೊತ್ತು ತಾನೆ, ಅದಕ್ಕೆ ನೀನ್ ಗ್ಯಾರಂಟಿ ಸೆಲೆಕ್ಟ್ ಆಗ್ತೀಯಾ ಅಂತ, ನಿನಗೆ ಗ್ಯಾರಂಟಿ ಫೋನ್ ಬರುತ್ತೆ ಅಂತ ನಾನು ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ದೀನಿ. ನೋಡು, 2-3 ದಿನಕ್ಕೆ ನೀನ್ ಸೆಲೆಕ್ಟ್ ಆಗಿದ್ಯಾ ಅಂತ ಫೋನ್ ಬರುತ್ತೆ. ಅದಾದ್ಮೇಲೆ ನಿನಗೆ ಕೆಲಸ ಸಿಗುತ್ತೆ. ತಿಂಗಳು ಮುಗಿಯೋ ಅಷ್ಟರಲ್ಲೇನೆ ಸಂಬಳ ಬರುತ್ತೆ. ಆ ನಿನ್ ಸಂಬಳದ ದುಡ್ಡಲ್ಲೇನೆ ನೀನ್ ಆಸೆ ಪಟ್ಟ ಹಾಗೆ ಆ ಗೌರಮ್ಮನ್ ಸಾಲನ ತೀರಿಸ್ತೀಯ. ನಿನ್ ಮನೇನ್ ಕೂಡ ಕಾಪಾಡ್ಕೋತೀಯ. ನಿಮ್ಮ ಅಪ್ಪ ಅಮ್ಮನ್ನ ಖುಷಿ ಪಡಿಸ್ತೀಯ. ಹಾಗೇನಾದ್ರೂ ಆದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ ನನ್ಗೆ? ಹಾಗೆ ಆಗುತ್ತೆ, ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಅಷ್ಟಕ್ಕೂ ಕೃಷ್ಣ ಇದನಲ್ವಾ, ಇನ್ ಭಯ ಏನಕ್ಕೆ? ಕಮಾನ್. ಈ ಶ್ಯಾಮ ಅಖಿಲ್ ನನಗ್ ಗೊತ್ತಾಗದೇ ಇರೋ ಹಾಗೆ ಏನೋ ಮಾಡ್ತಿದ್ದಾರೆ. ಹೊಸ ಮಸಾಲಾ ಪೌಡರ್ ರೆಡಿ ಮಾಡೋದಕ್ಕೆ ಒಂದು ಐಡಿಯಾ ಬಂದಿದೆಯಂತೆ ಶ್ಯಾಮಂಗೆ. ಇವಾಗ ನನ್ನ ಜೊತೆನೆ ಹೊರಗಡೆ ಬಂದು ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡು ಬಂದು ಆ ಫಾರ್ಮುಲಾ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದಾಳೆ ಶ್ಯಾಮ. ಮೊನ್ನೆ ಏನೋ ಹೊಸ ಮಸಾಲೆ ಪೌಡರ್ ರೆಡಿ ಮಾಡ್ತೀನಿ ಅಂತ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತರ್ತೀನಿ ಅಂತ ಹೇಳಿ ಅಖಿಲ್ ಜೊತೆ ಹೋದ್ಲು ಈ ಶ್ಯಾಮ. ಆದ್ರೆ ಮಸಾಲಾ ಪೌಡರ್ನ ತರ್ಲಿಲ್ಲ. ಅತ್ತೇನು ದೇವಸ್ಥಾನಕ್ಕೆ ಬರ್ತಾರೋ ಏನೋ, ಕೇಳಲ್ವಾ ನೀನು? ನಿನ್ನೆ ನೋಡಿದ್ರೆ ದೇವಸ್ಥಾನಕ್ಕೆ ಅಂತ ಹೊರಟಿದ್ಲು. ತನ್ನ ಜೊತೆ ಅತ್ತೇನೂ ಬರ್ತಾರೆ ಅಂತ ಅಂದಾಗ
ತುಂಬಾ ಗಾಬರಿ ಆದ್ಲು ಅವಳು. ಸ್ವಾಮಿಗಳು ಊಟಕ್ಕೆ ಬಂದಿದ್ರಿಂದ ಅವಳು ಹೋಗಕ್ಕಾಗ್ಲಿಲ್ಲ. ಹೋಗದೆ ಇದ್ದಿದ್ದಕ್ಕೆ ತುಂಬಾನೇ ಡಿಸಪಾಯಿಂಟ್ ಆಗಿದ್ಲು. ಇವತ್ತು ದೇವಸ್ಥಾನಕ್ಕೆ ಅಂತ ಮತ್ತೆ ಅಖಿಲ್ ಜೊತೆ ಹೋಗಿದ್ದಾಳೆ. ಇನ್ನೂ ಬಂದಿಲ್ಲ. ಟ್ಯಾಬ್ಲೆಟ್ಸ್ ಕೊರಿಯರ್ ಅಂತ ಕತೆ ಹೇಳ್ತಿದ್ದಾಳೆ. ಏನ್ ನಡೀತಿದೆ ಇವರಿಬ್ಬರ ಮಧ್ಯೆ? ಇದೇನು ಇಬ್ರು ಒಟ್ಟಿಗೆ ಬರ್ತಿದಾರಲ್ಲ? ಅತ್ತೆ ಅತ್ತೆ, ಏನೈಶ್ವರ್ಯ? ಒಂದ್ಸಲ ಅಲ್ಲಿ ನೋಡಿ. ಆಫೀಸಿಗೆ ಹೋಗಿದ್ದ ಅಖಿಲ್, ಮೆಡಿಸಿನ್ಸ್ ಕೊರಿಯರ್ ಮಾಡಕ್ ಹೋಗಿದ್ದ ಶ್ಯಾಮ, ಇಬ್ರೂ ಸೇರಿ ಒಟ್ಟಿಗೆ ಬರ್ತಾ ಇದಾರಲ್ಲ ಅತ್ತೆ. ಮುಹೂರ್ತ ಇಡೋದಕ್ಕೆ ಲೇಟ್ ಆಗಿರೋದ್ರಿಂದ ಸುಮ್ನೆ ಸುಳ್ಳು ಹೇಳಿ ಇಬ್ರು ಹೊರಗಡೆ ಹೋಗಿ ಸಿನಿಮಾ ಶಾಪಿಂಗ್ ಅಂತ ತಿರುಗ್ತಿದಾರೋ ಏನೋ. ಸಿನಿಮಾ ಶಾಪಿಂಗ್ ಆದ್ರೆ ಪರವಾಗಿಲ್ಲ ಅತ್ತೆ, ಹದ್ದು ಮೀರಿದ್ರೆ ಕಷ್ಟ. ಅಂದ್ರೆ ತಾತಾನೇ ಹೇಳಿದಾರಲ್ಲ, ಆ ಗಂಡಾಂತರಕ್ಕೆ ಸಂಬಂಧಪಟ್ಟಿರೋ ರೆಮಿಡಿ ಸಿಗೋವರೆಗೂ ಅವರಿಬ್ರು ದೂರ ಇರೋದೇ ಒಳ್ಳೇದು ಅಂತ. ಅದಕ್ಕೆ ಹೇಳ್ತಿದ್ದೀನಿ ಅತ್ತೆ. ಏನತ್ತೆ ಹಾಗೆ ನೋಡ್ತಿದ್ದೀರಾ? ಏನೋ ನಾನು ಹೇಳ್ತೀನಿ. ದೇವಸ್ಥಾನಕ್ಕೆ ಹೋಗಿರೋ ನೀನು, ಆಫೀಸಿಗೆ ಹೋಗಿದ್ ನಾನು, ಇಬ್ರೂ ಸೇರಿ ಒಂದೇ ಸಲ ಮನೆಗೆ ಹೇಗ್ ಬಂದ್ವಿ ಅಂತ ಅತ್ತಿಗೆ ತಲೆಯಲ್ಲಿ ಒಂದು ಚಿಕ್ಕ ಡೌಟ್ ಬಂದಿರುತ್ತೆ. ತನ್ನ ತಲೆಗೆ ಬಂದಿರೋ ಆ ಡೌಟ್ನ ಮಮ್ಮಿ ತಲೆಗೂ ಹಾಕಿರ್ತಾರೆ. ಆ ಡೌಟು ನಾನು ಕ್ಲಿಯರ್ ಮಾಡ್ತೀನಿ. ಅವಳು ಮೆಡಿಸಿನ್ಸ್ ಕೊರಿಯರ್ ಮಾಡಾದ್ಮೇಲೆ ಕ್ಯಾಬ್ಗೋಸ್ಕರ ಟ್ರೈ ಮಾಡ್ತಿದ್ಲಂತೆ, ಸಿಗ್ಲಿಲ್ಲ. ತಕ್ಷಣ ನನಗೆ ಫೋನ್ ಮಾಡಿದ್ಲು. ಆ ಕೊರಿಯರ್ ಆಫೀಸ್ ನಮ್ಮ ಆಫೀಸ್ ಹತ್ರನೇ. ಅದಕ್ಕೆ ನಾನೇ ಹೋಗಿ ಅವಳನ್ನ ಕರ್ಕೊಂಡು ಬಂದೆ. ಡೌಟ್ ಕ್ಲಿಯರ್ ಆಯ್ತಾ ಅದಕ್ಕೆ? ಚೇಚೆ, ನನಗಂತ ಡೌಟ್ ಏನಿಲ್ಲ ಅಖಿಲ್, ಹಾಗೇನಿಲ್ಲ. ಇಲ್ದೇ ಇದ್ರೆ ಒಳ್ಳೇದೆ, ಇದ್ರೆ ಕ್ಲಿಯರ್ ಆಗತ್ತೆ ಅಷ್ಟೇ ಅಲ್ವಾ ಮಮ್ಮಿ? ಕರೆಕ್ಟ್ ಕಂದ. ಈಗೀಗ ನೀನು ತುಂಬಾ ಕೌಂಟರ್ ಕೊಡ್ತಿದ್ಯಾ ಅಖಿಲ್. ಸದ್ಯದಲ್ಲೇ ನಿನಗೆ ನನ್ನ ಕೈಯಿಂದಾನೇ ಎನ್ಕೌಂಟರ್ ಕಾದಿದೆ. ಏನ್ರಿ, ಎಲ್ರೂ ಬರೋದಕ್ಕೆ ಹೇಳಿದ್ರಿ, ಏನು ಮಾತಾಡ್ದೆ ಹೀಗೆ ಸೈಲೆಂಟ್ ಆಗಿದ್ದೀರಲ್ಲ? ಯಾವ ವಿಷಯಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮಸಾಲೆ ಪೌಡರ್ ಸೇಲ್ಸ್ ಬಗ್ಗೆ ವಸಂತ. ಅದು ಹೆಚ್ಚಾಗೋದಿಕ್ಕೆ ನೀವೇನಾದ್ರೂ ಐಡಿಯಾ ಕೊಡ್ತೀರೇನೋ ಅಂತ ಎಲ್ಲರನ್ನೂ ಕರೆಸಿದೆ. ಸದ್ಯಕ್ಕೆ ನಮ್ ಸೇಲ್ಸ್ ಚೆನ್ನಾಗೇ ಇದೆ ಅಲ್ವಾ ಡ್ಯಾಡಿ? ಸದ್ಯಕ್ಕೆ ಚೆನ್ನಾಗಿದೆಯಪ್ಪ, ಆದ್ರೆ ಈ ಸಮ್ಮರ್ ಅಲ್ಲಿ ನಮ್ ಸೇಲ್ಸ್ ಕಡಿಮೆ ಆಗುತ್ತೇನೋ ಅನ್ಸ್ತಾ ಇದೆ. ಕಮ್ಮಿ ಆಗತ್ತಾ? ಯಾಕೆ ಡ್ಯಾಡಿ? ನಮ್ಮ ಕಾಂಪಿಟೇಟರ್ಸ್ ಅವ್ರ ಮಸಾಲಾ ಪೌಡರ್ ಜೊತೆಯಲ್ಲಿ ಸಮ್ಮರ್ ಡ್ರಿಂಕ್ ಪೌಡರ್ನ ಫ್ರೀ ಆಗಿ ಕೊಡ್ತಿದ್ದಾರೆ ಅಂತ ಗೊತ್ತಾಯ್ತು. ಸಮ್ಮರ್ ಡ್ರಿಂಕ್ ಫ್ರೀ ಆಗಿ ಕೊಡೋದ್ರಿಂದ ಹೆಚ್ಚಿಗೆ ಜನ ಆ ಮಸಾಲೆನೇ ಕೊಂಡ್ಕೊಳ್ತಾರೆ. ಆಟೋಮೆಟಿಕ್ ಆಗಿ ನಮ್ ಕಂಪ್ನಿ ಸೇಲ್ಸ್ ಕಡಿಮೆ ಆಗುತ್ತಲ್ಲ. ನಾವು ಕೂಡ ಹಾಗೆ ಫ್ರೀಯಾಗಿ ಏನಾದ್ರೂ ಕೊಟ್ರೆ ಸರಿ ಹೋಗುತ್ತಲ್ಲ ಮಾವ? ಯಾವುದೋ ಒಂದು ಕೊಟ್ರೆ ಸರಿ ಹೋಗಲ್ಲಮ್ಮ. ಇದು ಸಮ್ಮರ್ ಆಗಿರೋದ್ರಿಂದ ನಾವೂನು ಸಮ್ಮರ್ ಡ್ರಿಂಕೇ ಕೊಡ್ಬೇಕು. ಹಾಗಾದ್ರೆ ನಾವು ಕೊಡೋಣ. ಆಲ್ರೆಡಿ ಅವ್ರು ನಿಂಬೆ ಕೊಡ್ತಿದಾರಂತೆ. ಅದು ತುಂಬಾ ಹೈಡ್ರೇಟ್ ಮಾಡೋ ಡ್ರಿಂಕು. ಅದನ್ನ ಮೀರಿ ಇನ್ನೂ ತಂಪು ಮಾಡೋ ಡ್ರಿಂಕು ನಾವೇನ್ ಕೊಡಬಹುದು ಹೇಳಿ?